ಆರೋಪಿಗಳನ್ನ ತಕ್ಷಣ ಬಂಧಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಸೂಚನೆ ನೀಡಿರುವಂತದ್ದು ಕೊಲೆ ಆರೋಪಿ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ಅನ್ನ ಬಂಧಿಸೋದಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಇನ್ನು ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಜೂಟಾಗಿದ್ದಾರಾ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ದಾರಾ ದರ್ಶನ್ ಎನ್ನುವಂತಹ ಪ್ರಶ್ನೆ, ರಾತ್ರೋರಾತ್ರಿ ದರ್ಶನ್ ತಮಿಳುನಾಡಿಗೆ ಓಡ್ ಹೋದ್ರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮೈಸೂರಿನಿಂದ ತಮಿಳುನಾಡಿಗೆ ಹೋಗಿದ್ದಾರಾ ಚಾಲೆಂಜಿಂಗ್ ಸ್ಟಾರ್ ಕೊಲೆ ಆರೋಪಿ ದರ್ಶನ್? ತಕ್ಷಣವೇ ಅರೆಸ್ಟ್ ಮಾಡಬೇಕು, ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಆದ್ರೆ ಕೊಲೆ ಆರೋಪಿ ದರ್ಶನ್ ರಾತ್ರೋರಾತ್ರಿ ತಮಿಳುನಾಡಿಗೆ ಹೋಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಕೊಲೆ ಆರೋಪಿ ದರ್ಶನ್ ಸೇರಿ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೇರಿ ಇನ್ನು 7 ಜನರನ್ನ ತಕ್ಷಣವೇ ಬಂಧಿಸಬೇಕು ಅಂತ ಸುಪ್ರೀಂ ಸೂಚನೆಯನ್ನ ನೀಡಿದೆ. ಇವತ್ತು ಒಂದು ಮಹತ್ವದ ತೀರ್ಪು ಹೊರಬಿದ್ದಿರುವಂತದ್ದು. ಜೊತೆಗೆ ಬೇಲ್ ಕ್ಯಾನ್ಸಲ್ ಆಗೋದಕ್ಕೆ ಕಾರಣಗಳನ್ನ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಚಿತ್ರಹಿಂಸೆ ನೀಡಿ ಕೊಲೆಯನ್ನ ಮಾಡಿರುವಂತದ್ದು, ಜೊತೆಗೆ ಆ ಫೋಟೋಸ್ ಗಳನ್ನ ಕೂಡ ಅವರು ನೋಡಿರ್ತಾರೆ. ಈ ಫೋಟೋವನ್ನ ನೋಡಿ ಈ ತರ ಚಿತ್ರಹಿಂಸೆ ನೀಡೋದಕ್ಕೆ ಒಬ್ಬ ಮನುಷ್ಯನಿಗೆ ಸಾಧ್ಯನಾ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ನ್ಯಾಯಾಧೀಶರು ಕೇಳ್ತಾರೆ. ಇದರ ಜೊತೆಗೆ ಪವಿತ್ರ ಗೌಡಗೆ ನೀವೇ ತಾನೇ ಎಲ್ಲ ಒಂದು ಪ್ರಕರಣಕ್ಕೆ ಅಂದ್ರೆ ನಿಮ್ಮಿಂದಲೇ ಮೂಲ, ನಿಮ್ಮಿಂದನೇ ತಾನೇ ಇಷ್ಟೆಲ್ಲ ಆಗಿದ್ದು ಅನ್ನೋದಾಗಿ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಪವಿತ್ರ ಗೌಡ ಅವರಿಗೆ ಕೇಳಿರ್ತಾರೆ. ಅಂದ್ರೆ ಪವಿತ್ರ ಗೌಡ ನೀವು ನೋಡ್ತಾ ಹೋದ್ರೆ ಯಾವಾಗ ಅವರಿಗೆ ಜಾಮೀನು ಸಿಕ್ಕಿ ಹೊರಗೆ ಬಂದ್ರು ಆಗೆಲ್ಲವೂ ಕೂಡ ತಾನು ನಿರಪರಾಧಿ, ತಾನು ಏನೂ ತಪ್ಪೇ ಮಾಡಿಲ್ಲ ಎನ್ನೋದಾಗಿ, ತಾನು ಪವಿತ್ರಳು ಎನ್ನೋದಾಗಿ ಸಾಕಷ್ಟು ಸ್ಟೋರಿಗಳು ಪೋಸ್ಟ್ಗಳನ್ನ ಹಾಕ್ತಲೇ ಬಂದಿದ್ರು. ರಾಯರಿದ್ದಾರೆ, ಸತ್ಯಮೇವ ಜಯತೆ ಅಂತ ಕೂಡ ಇತ್ತೀಚೆಗಷ್ಟೇ ಒಂದು ಪೋಸ್ಟ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಇದೀಗ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ತೀರ್ಪು ಹೊರಬಿದ್ದಿದೆ. ತಕ್ಷಣವೇ ಈ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಆದ್ರೆ ಇದೀಗ ದರ್ಶನ್ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಕೊಲೆ ಆರೋಪಿ ಅಂದ್ರೆ A1 ಪವಿತ್ರ ಗೌಡ, A2 ದರ್ಶನ್ ಸೇರಿ 7 ಆರೋಪಿಗಳ ಜಾಮೀನು ರದ್ದಾಗಿದೆ. ತಕ್ಷಣವೇ ಇವರನ್ನ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿರುವಂತದ್ದು. ಆದ್ರೆ ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ದರ್ಶನ್ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದಾರಾ ಎನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮೈಸೂರಿನಿಂದ ತಮಿಳುನಾಡಿಗೆ ತೆರಳಿದ್ದಾರಾ ಎನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಇರುವಂತದ್ದು. ಇನ್ನು ಮತ್ತೆ ಜೈಲು ಸೇರಲಿದ್ದಾರೆ ಕೊಲೆ ಆರೋಪಿ ದರ್ಶನ್. ಇನ್ನು ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತೆ ಬಳ್ಳಾರಿ ಜೈಲು ಸೇರಲಿದ್ದಾರೆ ದರ್ಶನ್. ಬಳ್ಳಾರಿ ಜೈಲಿನಲ್ಲಿ ಇರುವಾಗಲೇ ಇವರಿಗೆ ಬೇಲ್ ಕೂಡ ಸಿಗುತ್ತೆ. ಆದ್ರೆ ಇದೀಗ ಬೇಲ್ ಕ್ಯಾನ್ಸಲ್ ಆಗಿ ಮತ್ತೆ ಅದೇ ಜೈಲಿಗೆ ಹೋಗಲಿದ್ದಾರೆ. ಇತ್ತ ಪರಪ್ಪನ ಅಗ್ರಹಾರ ಸೇರ್ತಾರೆ ಪವಿತ್ರ ಗೌಡ. A1 ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ, ಇನ್ನು A2 ದರ್ಶನ್ ಬಳ್ಳಾರಿ ಜೈಲಿನಲ್ಲಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಪವಿತ್ರ ಗೌಡಗೆ ಬೇಲ್ ಸಿಕ್ಕಿರುತ್ತೆ. ಹೀಗಾಗಿ ಇವರನ್ನ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಲಾಗುತ್ತೆ. ಜೊತೆಗೆ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾಗ ಇವರಿಗೆ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಹೀಗಾಗಿ ಈಗ ಬೇಲ್ ಕ್ಯಾನ್ಸಲ್ ಆಗಿರುವಂತಹ ಕಾರಣ ಮತ್ತೆ ಬಳ್ಳಾರಿ ಜೈಲಿಗೇನೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಗುತ್ತೆ. ಪವಿತ್ರ ಗೌಡ ಪರಪ್ಪನ ಅಗ್ರಹಾರದಲ್ಲಿ, ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ವಾಸ ಮಾಡಬೇಕಾಗುತ್ತೆ. ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೂಡ ನೀಡಿರುವಂಥದ್ದು. ಮತ್ತೆ ಬಳ್ಳಾರಿ ಜೈಲು ಸೇರ್ತಾರೆ ನಟ ದರ್ಶನ್. ಜೊತೆಗೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲು ಸೇರಲಿದ್ದಾರೆ. ಯಾಕಂದ್ರೆ ಇವರು ಪರಪ್ಪನ ಅಗ್ರಹಾರದಲ್ಲಿದ್ದಾಗಲೇ ಇವರಿಗೆ ಬೇಲ್ ಸಿಕ್ಕಿರುತ್ತೆ. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಆನೇಕಲ್ನ ಪ್ರತಿನಿಧಿ ಮೂರ್ತಿ. ಎಸ್ ಮೂರ್ತಿ, ಇದೀಗ ಸುಪ್ರೀಂ ಕೋರ್ಟ್ನಿಂದ ಒಂದು ಮಹತ್ವದ ತೀರ್ಪು ಹೊರಬಿದ್ದಿರುವಂಥದ್ದು. ಇಮಿಡಿಯೇಟ್ ಆಗಿ ಇವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು, ಅಂದ್ರೆ ದರ್ಶನ್ ಪವಿತ್ರ ಗೌಡ ಸೇರಿ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಾಗಿರುವಂತಹ 7 ಜನ ಆರೋಪಿಗಳನ್ನ ತಕ್ಷಣವೇ ಅರೆಸ್ಟ್ ಮಾಡಬೇಕು ಅಂತ ಒಂದು ಸೂಚನೆಯನ್ನ ನೀಡಲಾಗಿದೆ. ಈಗ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಅವರಿಗೆ ಬೇಲ್ ಸ್ಯಾಂಕ್ಷನ್ ಆಗುತ್ತೆ. ಹೀಗಾಗಿ ಮತ್ತೆ ಅವರನ್ನ ಪರಪ್ಪನ ಜೈಲು ಅಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಕಳಿಸಬೇಕು ಎನ್ನುವುದಾಗಿ ಆದೇಶ ಹೊರಬಿದ್ದಿರುವಂಥದ್ದು. ಹೀಗಾಗಿ ಅಲ್ಲಿ ಆ ಜೈಲಿನ ಸುತ್ತಮುತ್ತ ಯಾವ ರೀತಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ? ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರಾ ಹೇಗೆ ಅಂತ? ಖಂಡಿತ ಸಿಂಚನ, ಏನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳಾಗಿರ್ತದೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ ಒಟ್ಟು 7 ಜನರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಏನಿದೆ ಆ ಸುಪ್ರೀಂ ಕೋರ್ಟಿನಲ್ಲಿ ಹೈಕೋರ್ಟ್ ಕೊಟ್ಟಿದ್ದಂತಹ ಬೇಲ್ ಅನ್ನ ರದ್ದು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ
ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಒಂದು ಪೊಲೀಸರಿಗೆ ಗೈಡ್ಲೈನ್ಸ್ ಅನ್ನ ಕೂಡ ಕೊಟ್ಟಿರೋದು. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂದ್ರೆ ಎಲ್ಲೂ ಸರೆಂಡರ್ ಆಗ್ಬೇಕು ಅಂತಲ್ಲ, ಅವರೇ ಬಂದು ಸರೆಂಡರ್ ಆಗ್ಬೇಕು ಅಂತಲ್ಲ, ಪೊಲೀಸರೇ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಬೇಕು. ಅವ್ರಿಗೆ ರಾಜ್ಯಾತಿಥ್ಯ ಮತ್ತೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನು ಕೂಡ ಜೈಲಿನೊಳಗಡೆ ಕೊಡಬಾರದು. ಜೈಲಿನ ನಿಯಮಗಳು ಏನೇನಿದೆ ಅವುಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಕೂಡ ಒಂದ್ ರೀತಿ ವಕೀಲರಿಗೂ ಮತ್ತೆ ಜೈಲಾಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಚಾಟಿಯನ್ನ ಬೀಸಿರ್ತಕ್ಕಂಥದ್ದು. ಹಾಗಾಗಿ ಪವಿತ್ರ ಗೌಡರವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನಗರ ಜೈಲಿನಲ್ಲಿದ್ದಾಗಲೇ ಅವ್ರಿಗೆ ಬೇಲು ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಈಗ ಅವರು ಮತ್ತೆ ದರ್ಶನ್ ಅವರು ಕೂಡ ಅದೇ ಜೈಲಿನಲ್ಲಿದ್ರು. ಆದ್ರೆ ಕಾರಣಾಂತರಗಳಿಂದ ಬಳ್ಳಾರಿ ಜೈಲಿಗೆ ದರ್ಶನ್ ಅವ್ರನ್ನ ಶಿಫ್ಟ್ ಮಾಡಲಾಗಿತ್ತು. ಅನೂಪ್ ಕುಮಾರ್ ಸೇರಿದಂತೆ ಇನ್ನು ಕೆಲವರನ್ನು ಕೂಡ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದ್ರೆ ಈಗ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿಂದ ಬೇಲನ್ನ ಪಡೆದುಕೊಂಡಿದ್ರೋ ಈಗ ಹಾಗಾಗಿ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿದ್ರೋ ಅದೇ ಜೈಲಿಗೆ ಹೋಗ್ಬೇಕಾ ಇಲ್ವೋ ಅನ್ನೋದು ಕೂಡ ಇನ್ನೂ ಒಂದ್ ರೀತಿ ಕನ್ಫ್ಯೂಷನ್ ಆಗಿರ್ತಕ್ಕಂಥದ್ದು. ಆದ್ರೆ ಪವಿತ್ರ ಗೌಡ ಪರಪ್ಪನಗರ ಜೈಲಿನಲ್ಲೇ ಇದ್ದಿದ್ದರಿಂದ ಅವರು ಇಲ್ಲಿಗೆ ಬರ್ತಾರೆ ಅನ್ನೋದು ಕೂಡ ಒಂದು ಖಚಿತ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿನ ಪರಪ್ಪನಗರ ಜೈಲಿನ ಸುತ್ತಮುತ್ತ ಈಗಾಗಲೇ ಪೊಲೀಸರು ಕೂಡ ಅಲರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಅವರು ಬರುವ ಮತ್ತೆ ಇನ್ನು ಕೆಲವರು ಕೂಡ ಪರಪ್ಪನಗರ ಜೈಲಿನಲ್ಲಿ ಇದ್ರು. ಈ 7 ಜನರ ಪೈಕಿ ಕೂಡ ಅವರು ಕೂಡ ಈಗ ಜೈಲಿಗೆ ಬರೋ ಹಿನ್ನೆಲೆಯಲ್ಲಿ ಪರಪ್ಪನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಮತ್ತು ಜೈಲಾಧಿಕಾರಿಗಳು ಕೂಡ ಈಗಾಗಲೇ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಭಿಮಾನಿಗಳು ಬರ್ಬೋದು ಅಥವಾ ವಕೀಲರು ಬರ್ಬೋದು ಅಥವಾ ಬೇರೆ ಯಾರಾದ್ರೂ ಬಂದು ಸೇರ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈಗಾಗಲೇ ಬಂದೋಬಸ್ತ್ ಅನ್ನು ಕೂಡ ಏರ್ಪಾಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸಿಂಚನ. ಎಸ್ ಮೂರ್ತಿ, ಇನ್ನು 7 ಜನ ಆರೋಪಿಗಳಿರುವಂಥದ್ದು, ಅದರಲ್ಲಿ ಯಾರೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಇರ್ಬೇಕಾದ್ರೆ ಅವರಿಗೆ ಬೇಲ್ ಸ್ಯಾಂಕ್ಷನ್ ಆಗಿದೆ, ಯಾರೆಲ್ಲ ಮತ್ತೆ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ ಅಂತ? ಖಂಡಿತ ಸಿಂಚನ, ಈಗಾಗಲೇ ಪವಿತ್ರ ಗೌಡ ಸೇರಿದಂತೆ ಕೆಲವು ನಾಗರಾಜ್ ಆಗಿರ್ಬೋದು, ಇನ್ನು ಕೆಲವರು ಒಂದು 4 ಜನ ಹೆಸರುಗಳು ಖಚಿತವಾಗಿ ಗೊತ್ತಾಗ್ತಿಲ್ಲ. ಹಾಗಾಗಿ ಈ 4 ಅನುಕುಮಾರ್ ಮತ್ತೆ ನಾಗರಾಜ್ ಸೇರಿದಂತೆ ಇನ್ನು ಕೆಲವರು ಒಂದು ಪರಪ್ಪನಗರ ಒಂದು 4 ಜನ ಇದ್ರು ಅಂತ ಹೇಳಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಪವಿತ್ರ ಗೌಡ ಸೇರಿ ಅವರ ಜೊತೆ ಇದ್ದಂತ 3 ಜನರು ಕೂಡ ಈಗಾಗಲೇ ಪರಪ್ಪನಗರ ಜೈಲಿಗೆ ಬರಲಿದ್ದಾರೆ. ಹಾಗಾಗಿ ಇಲ್ಲಿನ ಜೈಲು ಸಿಬ್ಬಂದಿ ಕೂಡ ಬೀಗ ಬಂದೋಬಸ್ತ್ ಅನ್ನು ಏರ್ಪಾಡು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೂಚನಾ. ಎಸ್, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.